ಸಕ್ಕರೆ ನಾಡು ಮಂಡ್ಯ. ಈ ಸಕ್ಕರೆ ನಾಡು ಮಂಡ್ಯದಲ್ಲಿ ಘನಘೋರ ದುರಂತವೊಂದು ನಡೆದಿದೆ. ರಾಸಾಯನಿಕ ಟ್ಯಾಂಕ್ ಸ್ಫೋಟಗೊಂಡು ಇಬ್ಬರು ಸಾವನ್ನಪ್ಪಿರುವಂತಹ ಕರುಣಾಜನಕ ಘಟನೆ ನಡೆದಿದೆ. ಇದು ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆದಿರುವಂತಹ ಘನಘೋರ ದುರಂತ. ರಾಸಾಯನಿಕ ಟ್ಯಾಂಕ್ ಸ್ಫೋಟ ಆಯಿತು. ಆ ಸ್ಫೋಟದ ರಭಸಕ್ಕೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಮಂಡ್ಯದ ಬಸರಾಳು ಬಳಿಯ ಕಾರೆಕಟ್ಟೆ ಬಳಿ ನಡೆದಿರುವಂತಹ ಘಟನೆ. ಕೀರ್ತಿ ಕೆಮಿಕಲ್ಸ್ ಇಂಡಸ್ಟ್ರಿಯಲ್ಲಿ ಆಗಿರುವಂತಹ ದುರ್ಘಟನೆ. ಬಿಹಾರದ ಕಾರ್ಮಿಕರಿಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ನೋಡಿ, ಆ ಕಾರ್ಮಿಕರ ದೇಹ ಛಿದ್ರ ಆಗಿದೆ. ಸ್ಥಳದಲ್ಲಿದ್ದ 3 ಜನರ ಸ್ಥಿತಿ ಈಗ ಗಂಭೀರ ಆಗಿದೆ. ಒಬ್ಬನ ಕೈ ಕಟ್ಟಾಗಿದೆ. ಗಾಯಾಳುಗಳು ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಈಗ ಅವ್ರನ್ನ ರವಾನೆ ಮಾಡಿದ್ದಾರೆ. ಅವಘಡ ನಡೆದ ಬಳಿಕ ಕಾರ್ಖಾನೆಯಲ್ಲಿದ್ದವರು ಸ್ಥಳದಿಂದ ಈಗ ನಾಪತ್ತೆ. ನೋಡಿ, 2 ಜನ ದುರ್ಮರಣ. ಬಸರಾಳು ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಈ ಟ್ಯಾಂಕ್ ಸ್ಫೋಟಗೊಳ್ತದಲ್ಲ, ಕಲ್ಲು ಮತ್ತು ಅಲ್ಲಿ ಕೆಲವೊಂದಿಷ್ಟು ಕೆಮಿಕಲ್ಸ್ ಈ ಸ್ಫೋಟದಿಂದ ಆಗಿರುವಂತಹ ಅನಾಹುತ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈ ಕೀರ್ತಿ ಕೆಮಿಕಲ್ಸ್ ಇಂಡಸ್ಟ್ರಿಯಲ್ಲಿ ಆಗಿರುವಂತಹ ದುರ್ಘಟನೆ. ಬಿಹಾರದ ಕಾರ್ಮಿಕರಿಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ದೇಹ ಛಿದ್ರವಾಗಿದೆ. ಇನ್ನು ಸ್ಥಳದಲ್ಲಿ 3 ಜನರ ಸ್ಥಿತಿ ಕೂಡ ಈಗ ಗಂಭೀರ ಆಗಿದೆ. ಒಬ್ಬನ ಕೈ ಕೂಡ ಕಟ್ಟಾಗಿದೆ. ಆ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ನೋಡಿ, ಕೆಮಿಕಲ್ ಸ್ಫೋಟದಿಂದ ಯಾವ ಅನಾಹುತ ಆಗಿದೆ ಅಂತ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಬಾಲಕೃಷ್ಣ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಬಾಲಕೃಷ್ಣ, ಕೆಮಿಕಲ್ ಸ್ಫೋಟದಿಂದ ಸಾಕಷ್ಟು ಅನಾಹುತ ಆಗಿದೆ. ಕಲ್ಲು ಮತ್ತು ಆಕಾಶ್ ಇಬ್ಬರು ಈಗ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಮತ್ತೇನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ತಮಗೆ ಅಂತ? ಹೌದು, ಏನಂದ್ರೆ ಇದು ಬಸರಾಳು ಸಮೀಪ ಇರುವಂತಹ ಒಂದು ಕೆಮಿಕಲ್ ಫ್ಯಾಕ್ಟರಿ. ಇದರ ಟ್ಯಾಂಕ್ ಬ್ಲಾಸ್ಟ್ ಆಗಿ ಈ ಒಂದು ಘಟನೆ ನಡೆದಿರುವಂತದ್ದು. ಈಗ ಒಟ್ಟು 8 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥದ್ದು. ಇಬ್ರು ಸಾವನ್ನಪ್ಪಿದ್ದಾರೆ. ಇನ್ನು 6 ಮಂದಿ ಗಾಯಗೊಂಡು ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇವರೆಲ್ಲ ಬಿಹಾರ ಮೂಲದವರು. ಇವರೆಲ್ಲ ಯುವಕರು. ಕಾಸಿಂ, ರವಿ, ಮಹಾಂತೇಶ್, ರಾಜೀವ್ ಕುಮಾರ್ ಅನ್ನೋ 4 ಯುವಕರು ಮಂಡ್ಯ ಮಿಮ್ಸ್ ನಲ್ಲಿ ಚಿಕಿತ್ಸೆ ಪಡಿತಾ ಇದ್ರೆ, ಕಲ್ಲು ಮತ್ತೆ ಆಕಾಶ್ ಎಂಬ 2 ಯುವಕರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಇದು ಬೆಳಿಗ್ಗೆ ಸುಮಾರು 9 ಗಂಟೆಗೆ ಆಗಿರುವಂತಹ ಒಂದು ಘಟನೆ. ಇದು ಕೆಮಿಕಲ್ ಫ್ಯಾಕ್ಟರಿ. ಇದು ಬಸರಾಳು ಸಮೀಪ ಇರುವಂತಹ ಒಂದು ಕೆಮಿಕಲ್ ಫ್ಯಾಕ್ಟರಿ. ಇದು 1 ತಿಂಗಳಿಂದ ಈ ಫ್ಯಾಕ್ಟರಿಲಿ ಕೆಲಸ ಮಾಡ್ತಿದ್ದ ಈ ಯುವಕರು ಕೆಲಸ ಮಾಡ್ತಿದ್ರು. UP ಮೂಲದ ಕಾಂಟ್ರಾಕ್ಟರ್ ಗುಲ್ಡು ಖಾನ್ ಅವರು ಇವ್ರನ್ನ ಕೆಲಸಕ್ಕೆ ತಂದಿದ್ರು. ಈ ವೇಳೆ ಅಂದ್ರೆ ಇವ್ರು ಕೆಲಸ ಮಾಡ್ತಾ ಇದ್ದಂತ ವೇಳೆ ಸ್ಫೋಟಗೊಂಡಿರುವ ಕೆಮಿಕಲ್ ಟ್ಯಾಂಕ್, ಇದರಿಂದ ಇಬ್ರು ಸಾವನ್ನಪ್ಪಿದ್ದಾರೆ. ಗಾಯಾಳುಗಳನ್ನು ಕೂಡ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸರ್. ಧನ್ಯವಾದ ಬಾಲಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡಿ, ಮಂಡ್ಯದಲ್ಲಿ ಆಗಿರುವಂತಹ ಕೆಮಿಕಲ್ ಸ್ಫೋಟದಿಂದ ಏನು ಅನಾಹುತ ಆಗಿದೆ ಅಂದರೆ, ನೋಡಿ, 1 ತಿಂಗಳಿನಿಂದ ಫ್ಯಾಕ್ಟ್ರಿಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ ಈಗ ಕಲ್ಲು ಮತ್ತು ಆಕಾಶ್ ಎಂಬ 2 ಕಾರ್ಮಿಕರು ದುರ್ಮರಣ ಹೊಂದಿದ್ದಾರೆ. ಪಾಪ ದೂರದ ಬಿಹಾರ್ನಿಂದ ಹೊಟ್ಟೆಪಾಡಿಗೋಸ್ಕರ ಜೀವನೋಪಾಯವನ್ನು ಹುಡ್ಕೊಂಡು ಕರ್ನಾಟಕಕ್ಕೆ ಸಾಕಷ್ಟು ಜನ ಬರ್ತಾ ಇರ್ತಾರೆ. ಆದರೆ ನೋಡಿ, ಈ ಕಂಪನಿ ಮಾಲೀಕರು, ಈ ಫ್ಯಾಕ್ಟ್ರಿ ಮಾಲೀಕರು ಕಾರ್ಮಿಕರ ಸುರಕ್ಷತೆ ಬಗ್ಗೆ ಎಚ್ಚರವನ್ನು ವಹಿಸ್ಕೊಳ್ಬೇಕಲ್ವಾ? ಯಾವುದೇ ರೀತಿಯಾದಂತಹ ಸುರಕ್ಷತೆ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಕೆಲವೊಂದಿಷ್ಟು ಈ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಅದರಲ್ಲಿ ಪರಿಣಿತಿ ಇರಬೇಕಾಗ್ತದೆ. ಯಾವುದೇ ರೀತಿ ಪರಿಣಿತಿ ಇಲ್ದಿದ್ದವ್ರನ್ನ ಸೇರಿಸ್ಕೊಂಡ್ರೆ ನೋಡಿ ಹಿಂಗೆ ಆಗೋದು.